ಪಾಕಿಸ್ತಾನಕ್ಕೆ ನುಗ್ಗಿ ಆಪರೇಷನ್ ಸಿಂಧೂರ ಹೆಸರಲ್ಲಿ ರಿವೆಂಜ್ ಅನ್ನ ತೀರಿಸಿಕೊಳ್ಳಲಾಗಿದೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಯಾವಾಗ ಅಂತ ಪ್ರತಿಯೊಬ್ಬ ಭಾರತೀಯನೂ ಕೇಳ್ತಾ ಇದ್ದ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿ ಪಾಕಿಸ್ತಾನ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ತಕ್ಕ ಉತ್ತರವನ್ನ ಭಾರತೀಯ ಸೇನೆ ಕೊಟ್ಟಿದೆ. 21 ಜಾಗ 9 ಉಗ್ರರ ತಾಣಗಳನ್ನ ಉಡಾಯಿಸಲಾಗಿದೆ. 70ಕ್ಕೂ ಹೆಚ್ಚು ಉಗ್ರರ ಹತ್ಯೆಯನ್ನ ಮಾಡಲಾಗಿದೆ. ಇನ್ನು ಉಗ್ರರ ಬೇಟೆ ಬೆನ್ನಲ್ಲೇ ಗಡಿ ರಾಜ್ಯಗಳ ಜೊತೆ ಅಮಿತ್ ಶಾ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪಾಕಿಸ್ತಾನ, ನೇಪಾಳ ಗಡಿ ರಾಜ್ಯಗಳ ನಾಯಕರ ಜೊತೆಯಲ್ಲಿ ಇದೀಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹಾಗೇನೆ ರಾಜ್ಯಪಾಲರುಗಳ ಜೊತೆ ಭದ್ರತೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯಗಳ ಗಡಿಯಲ್ಲಿ ತುರ್ತಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಈ ಬಗ್ಗೆ ವಿವರಣೆಯನ್ನ ನೀಡಲಾಗ್ತಾ ಇದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್, ಉತ್ತರಾಖಂಡ್, ಉತ್ತರ ಪ್ರದೇಶ, ಬಿಹಾರ, ಸಿಕ್ಕಿಂ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳು, ಲಡಾಖ್, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಗಳಿಗೂ ಕೂಡ ಈ ಬಗ್ಗೆ ಸೂಚನೆಯನ್ನ ನೀಡಲಾಗ್ತಾ ಇದೆ. ಪೊಲೀಸ್ ಭದ್ರತೆ, ಗುಪ್ತಚರ ಇಲಾಖೆ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಗೃಹ ಸಚಿವರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಈಗ ಅಲರ್ಟ್ ಆಗಿರೋದು ತುಂಬಾನೇ ಮುಖ್ಯವಾಗುತ್ತೆ. ಎಸ್ಪೆಷಲಿ ಗಡಿ ಭಾಗದಲ್ಲಿ ಬರುವಂತ ರಾಜ್ಯಗಳಲ್ಲಿ, ಪ್ರಮುಖ ಜಿಲ್ಲೆಗಳಲ್ಲಿ ಸೇನಾಪಡೆ ಯಾವ ತರ ಸರ್ವಸನ್ನದ್ಧವಾಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಆಯಿತು, ಸಕ್ಸಸ್ ಕೂಡ ಆಯಿತು. ಈಗ ಮುಂದೆ ಬರುವಂತ ಹೆಜ್ಜೆಗಳಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪಾಕಿಸ್ತಾನ ಯಾವ ಹೇಯ ಕೃತ್ಯಕ್ಕೂ ಹೇಸೋದಿಲ್ಲ, ಮಾನವೀಯತೆ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದ್ರೆ ಭಾರತ ಈ ಆಪರೇಷನ್ ಸಿಂಧೂರವನ್ನು ನಡೆಸುವಂತ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರಿಗೆ ಸಮಸ್ಯೆ ಮಾಡಿಲ್ಲ, ಅಲ್ಲಿಯ ಸೇನೆಯನ್ನ ಟಚ್ ಮಾಡಿಲ್ಲ. ಉಗ್ರರ ಅಡಗುತಾಣಗಳನ್ನೇ ಗುರಿಯಾಗಿಸಿಕೊಂಡು ಇಟ್ಟಂತ ಟಾರ್ಗೆಟ್ ಅನ್ನ ಉಡೀಸ್ ಮಾಡಲಾಗಿದೆ. ಆಪರೇಷನ್ ಸಕ್ಸಸ್ ಆಗಿದೆ. ಆದ್ರೆ ಇದಕ್ಕೆ ಪ್ರತೀಕಾರವಾಗಿ ಪಾಕಿಸ್ತಾನ ಇದೀಗ ಯಾವ ತರ ಮುನ್ನುಗ್ಗಿ ಬರುತ್ತೆ ಅನ್ನುವಂತ ಒಂದು ಕುತೂಹಲ ಇದ್ದೇ ಇದೆ. ಈ ನಿಟ್ಟಲ್ಲಿ ಗಡಿ ರಾಜ್ಯಗಳ ಡಿಜಿಪಿಗಳ ಜೊತೆಯಲ್ಲಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ರಾಜ್ಯಪಾಲರ ಜೊತೆಯಲ್ಲಿ ಸಭೆಯನ್ನ ಅಮಿತ್ ಶಾ ನಡೆಸ್ತಾ ಮುಂದೆ ಭಾರತ ಯಾವ ತರ ಮಹತ್ವದ ಹೆಜ್ಜೆಗಳನ್ನ ಇಡಬೇಕು, ಒಂದ್ ವೇಳೆ ಪಾಕಿಸ್ತಾನ ಮತ್ತೆ ಮುಗಿಬೀಳೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಪ್ರತಿರೋಧವನ್ನ ನಾವು ಯಾವ ತರ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಗಡಿ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಪ್ರಮುಖರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಈಗ ಪ್ರತೀಕಾರ ಬೇಕು ಅಂತ ಕೇಳಿದ್ದಾಯ್ತು, ಪ್ರತೀಕಾರ ಪಾಕಿಸ್ತಾನ ಮುಟ್ ನೋಡ್ಕೊಳ್ಬೇಕು ಆ ರೀತಿಯಲ್ಲಿ ಕೊಟ್ಟಿದ್ದು ಆಯ್ತು. ಈಗ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇದ್ರ ಬಗ್ಗೆ ಕುತೂಹಲನು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಗಡಿ ರಾಜ್ಯಗಳಲ್ಲಿ ಏನಾಗಬಹುದು ಅನ್ನೋ ಕುತೂಹಲದ ಜೊತೆಯಲ್ಲಿ ಆ ಭದ್ರತೆಗೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೀತಾ ಇದೆ. ಮಾನವತೆಯ ವಿರೋಧಿ ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಈಗಷ್ಟೇ ಮುಹೂರ್ತವನ್ನ ಭಾರತ ಇಟ್ಟಿರುವಂಥದ್ದು. ಶರ್ಮಿತಾ, ಇನ್ನೂ ಜರ್ನಿ ತುಂಬ ದೊಡ್ಡದಾಗಿದೆ. ಮುಂದೆ ಇರ್ತಕ್ಕಂಥ ಚಾಲೆಂಜಸ್ಗಳು ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಇದು ಇಲ್ಲಿಗೆ ಮುಕ್ತಾಯವಾಗ್ತಾ ಇಲ್ಲ, ಬದಲಿಗೆ ಆರಂಭ ಆಗ್ತಿರುವಂಥ ಒಂದು ಹೆಜ್ಜೆಯನ್ನು ಇವತ್ತು ಭಾರತ ಇಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ. ಚಾಲೆಂಜಸ್ಗಳಿದ್ದಾಗ ಇಲ್ಲಿ ಕೇವಲ ಕೇಂದ್ರ ಸರ್ಕಾರ ಅಥವಾ ನಮ್ಮ ಮಿಲಿಟರಿ ಮಾತ್ರ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಇದೆಯಾ ಅಥವಾ ನಿಭಾಯಿಸೋದಕ್ಕೆ ಅದನ್ನು ಮಾತ್ರ ಒಂದು ಬದ್ಧ ಆಗಿರುವಂಥದ್ದು ಅಂತ ಬಂದಾಗ ಇಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರಗಳ ಪಾತ್ರಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಅದೇ ಕಾರಣದಿಂದಾಗಿ ಅಮಿತ್ ಶಾ ಅವರು ಈ ಪ್ರಮುಖವಾಗಿರ್ತಕ್ಕಂಥ ಸಭೆಯನ್ನ ದಿಢೀರನೆ ಕರೆದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳು, ಅಲ್ಲಿ ಚೀಫ್ ಸೆಕ್ರೆಟರಿಗಳು ಕೂಡ ಈ ಒಂದು ಸಭೆಯಲ್ಲಿ ಆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸ್ತಾ ಇರುವಂಥದ್ದು. ನೋಡಿ ಯಾರನ್ನೆಲ್ಲ ಈಗ ಅಮಿತ್ ಶಾ ಅವರು ಕರೆದಿದ್ದಾರೆ. ಮೊದಲನೇದಾಗಿ ಪಂಜಾಬ್ನ ಮುಖ್ಯಮಂತ್ರಿ ಅವರನ್ನ ಕರೆದಿರುವಂಥದ್ದು. ಎರಡನೇದಾಗಿ ನಾವು ನೋಡೋದು ಆಯ್ತಂದ್ರೆ ಈಗ ಜಮ್ಮು ಕಾಶ್ಮೀರದ ಗವರ್ನರ್ ಇದ್ದಾರೆ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯನ್ನ ಕೂಡ ಕರೆದಿದ್ದಾರೆ. ಲಡಾಖ್ನ ಗವರ್ನರ್ ಕರೆದಿರುವಂತದ್ದು, ವೆಸ್ಟ್ ಬಂಗಾಲ್ನ ಮುಖ್ಯಮಂತ್ರಿ ಅವರನ್ನ ಕರೆದಿದ್ದಾರೆ, ಬಿಹಾರದ ಮುಖ್ಯಮಂತ್ರಿ ಇದ್ದಾರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರೆ. ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಒಂದು ಸಿಗ್ನಿಫಿಕೆನ್ಸ್ ಏನಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಈಗ ನಮಗೆ ಪ್ರಮುಖವಾಗಿ ಕಾಣುವಂಥದ್ದು ನಮಗೆ ಈಗ ಕಾಶ್ಮೀರದ ಜೊತೆ ಅದು ಯಾವುದು ಪಾಕಿಸ್ತಾನದ ಜೊತೆಯಲ್ಲಿ ಹೊಂದಿಕೊಂಡಿರ್ತಕ್ಕಂಥ ಪಂಜಾಬ್, ರಾಜಸ್ಥಾನ ಇವು ಗಡಿಯನ್ನು ಹಂಚಿಕೊಂಡಿದ್ದಾವೆ. ಅಲ್ಲಿ ಅಷ್ಟೇ ಮಹತ್ವದ ಅನ್ನೋದಾದ್ರೆ ಇಲ್ಲ, ಶತ್ರುಗಳು ಯಾವುದೇ ಕಡೆಯಿಂದ ಕೂಡ ಬರಬಹುದು. ನೋಡಿ ಉತ್ತರ ಪ್ರದೇಶವನ್ನ ಇಲ್ಲಿ ಕರೆದಿರೋದಕ್ಕೆ ಪ್ರಮುಖವಾದಂಥ ಕಾರಣನೇ ಅದು. ನೇಪಾಳದ ಜೊತೆಯಲ್ಲಿ
ಗಡಿಯನ್ನು ಹಂಚಿಕೊಳ್ಳಲಾಗುತ್ತೆ. ನೇಪಾಳ ಮತ್ತು ಈ ಒಂದು ಎಲ್ಲ ಒಂದು ಈ ಆಪರೇಷನ್ ಏನು ನಡೀತಾ ಇದೆ, ನೇಪಾಳ ಕೂಡ ಇಲ್ಲಿ ಒಂದು ಸಿಗ್ನಿಫಿಕೆನ್ಸ್ ಅನ್ನು ಹೊಂದಿರುವಂಥದ್ದು. ಯಾಕಂದ್ರೆ ಕಂಧಾರ್ ವಿಮಾನ ಏನು ಆ ಸಂದರ್ಭದಲ್ಲಿ ಹೈಜಾಕ್ ಆಗುತ್ತಲ್ಲ, ಅದು ಹೈಜಾಕ್ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ನೇಪಾಳದಲ್ಲಿ ಆ ಉಗ್ರರು ಅದನ್ನು ಏರಿರ್ತಾರೆ. ಕೊನೆಗೆ ಅದು ಭಾರತದ ಪಂಜಾಬಿಗೆ ಬಂದು ಲಾಹೋರಲ್ಲಿ ಅಂದ್ರೆ ಇಲ್ಲಿ ಅಮೃತ್ಸರದಲ್ಲಿ ಇಳಿಬೇಕಾಗಿರ್ತಕ್ಕಂಥ ಫ್ಲೈಟನ್ನು ತೆಗೆದುಕೊಂಡು ಅಫ್ಘಾನಿಸ್ತಾನಕ್ಕೆ ಕಂದಹಾರ್ಗೆ ಹೋಗಿ ಇಳಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಮಸೂದ್ ಅಜರ್ ಏನೀಗ ನನ್ನ ಕುಟುಂಬ ಎಲ್ಲ ಹೋಗಿದೆ, ನಾನು ಹೋಗ್ಬಿಡ್ಬೇಕಿತ್ತು ಅಂತೇಳಿ ಅಲವತ್ತುಕೊಳ್ತಾ ಇದ್ದಾನಲ್ಲ, ಅತ್ಯುಗ್ರ ಈ ಆತನನ್ನು ಅವತ್ತು ಅನಿವಾರ್ಯವಾಗಿ ಬಿಡುಗಡೆ ಮಾಡಬೇಕಾಗುತ್ತೆ. ಹೀಗಾಗಿ ನೇಪಾಳದ ಗಡಿ ಕೂಡ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಯಾಕಂದರೆ ನಮಗೆ ಅಲ್ಲಿಗೆ ಯಾವುದೇ ವೀಸಾ ಇಲ್ಲ ಅಥವಾ ಏನಿಲ್ಲ, ನೇಪಾಳಿಗರು ಭಾರತಕ್ಕೆ ಬರ್ತಾರೆ, ಭಾರತದಿಂದ ಅಲ್ಲಿಗೆ ಆರಾಮಾಗಿ ಹೋಗ್ಬೋದು. ಅಂಥದನ್ನೇ ದುರುಪಯೋಗ ಪಡಿಸಿಕೊಳ್ಳುವಂಥ ಎಷ್ಟೋ ಶಕ್ತಿಗಳು, ಅದರಲ್ಲೂ ಕೂಡ ISI ಪ್ರೇರಿತವಾಗಿರ್ತಕ್ಕಂಥ ಒಂದು ಸ್ಲೀಪರ್ ಸೆಲ್ಸ್ಗಳೇನಿದ್ದಾವೆ ಅವರು ಕೂಡ ಉತ್ತರ ಪ್ರದೇಶಕ್ಕೆ ಆ ಮೂಲಕವಾಗಿ ಎಂಟ್ರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಬಿಹಾರದ ಜೊತೆ ಕೂಡ ಗಡಿಯನ್ನು ಹಂಚಿಕೊಳ್ಳುತ್ತೆ ನೇಪಾಳ. ಹೀಗಾಗಿ ಆ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂಥದ್ದು. ಇನ್ನು ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ನಾವು ಬಂದಂಥ ಸಂದರ್ಭದಲ್ಲಿ ನೋಡೋದಾದ್ರೆ ನೋಡಿ, ವೆಸ್ಟ್ ಬೆಂಗಾಲದ ಪರಿಸ್ಥಿತಿಯನ್ನು ನೋಡೋದಾದ್ರೆ ಅದರ ಸುತ್ತಲೂ ಇರ್ತಕ್ಕಂಥ ಈ ಒಂದು ಬಾಂಗ್ಲಾದೇಶ ಅನ್ನೋಂಥದ್ದು ಏನಿದೆ, ತನ್ನದು ಏನು ಇಲ್ಲಿ ಕೆಲಸ ಇಲ್ಲ, ಯಾರೋ ಅವ್ರನ್ನ ಕರಿತಾನೂ ಇಲ್ಲ, ಅವ್ರನ್ನ ಮಾತನಾಡಿಸುವಂಥ ಪರಿಸ್ಥಿತಿ ಇಲ್ಲ, ಸುಮ್ಮನೆ ಹೇಳಿಕೆಯನ್ನು ಕೊಡುವಂಥದ್ದು. ಏನಾದ್ರು ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದರೆ ನಾವು 7 ಸಿಸ್ಟರ್ನ ಮೇಲೆ ದಾಳಿಯನ್ನು ಮಾಡಿ ವಶಪಡಿಸ್ಕೊಳ್ತೀವಿ, ಚೈನಾಕ್ಕೆ ನಾವು ಇಲ್ಲಿ ಆಹ್ವಾನವನ್ನು ಕೊಡ್ತೀವಿ, ಭಾರತದ ಈ ಒಂದು ನಾವು ಸಿಲಿಗುರಿ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಅಂದರೆ ಚಿಕನ್ ನೆಕ್ ಅಂತ ಸಾಮಾನ್ಯವಾಗಿ ಹೇಳಲಾಗುವಂಥದ್ದು, ಅದನ್ನು ನಾವು ಬಂದ್ ಮಾಡ್ತೀವಿ, ಏನೇನೋ ಹೇಳಿಕೆಗಳನ್ನು ಕೊಡುತ್ತೆ. ಅಲ್ಲಿಗೆ ಸಾಕಷ್ಟು ISIನ ಅಧಿಕಾರಿಗಳು ಬಂದಿರುವಂಥದ್ದು, ಇತ್ತೀಚೆಗಷ್ಟೇ ಸಾಕಷ್ಟು ಉಗ್ರಗಾಮಿ ಸಂಘಟನೆಗಳು ಅಲ್ಲಿ ಆಕ್ಟಿವ್ ಆಗಿರೋದನ್ನ ಕೂಡ ಗಮನಿಸ್ತೀವಿ. ಹೀಗಾಗಿ ಪಶ್ಚಿಮ ಬಂಗಾಳದ ಪಾತ್ರ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ ಚೀನಾ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ, ಮತ್ತೊಂದು ಕಡೆಯಿಂದ ಪಾಕಿಸ್ತಾನ, ಈ ರೀತಿಯಾಗಿರ್ತಕ್ಕಂಥ ಅಡ್ವರ್ಸರಿಗಳು ಭಾರತದ ಸುತ್ತಲೂ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಒಂದು ಪಾತ್ರ ಕೂಡ ದೇಶದ ಸುರಕ್ಷತೆ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಯಾರೇ ಸಂದಿಗ್ಧರು ಬಂದಿರುವಂಥದ್ದಿರ್ಬೋದು, ಅಥವಾ ಯಾರೋ ಒಂದು ಆಗಂತುಕರು ಅಲ್ಲಿ ಬಂದಿರುವಂಥದ್ದಿರ್ಬೋದು, ಏನೋ ಒಂದು ಇಂಟೆಲಿಜೆನ್ಸ್, ಯಾವುದೋ ಒಂದು ರಾಜ್ಯದ ಪೊಲೀಸರಿಗೆ ಏನೋ ಒಂದು ಇಂಟೆಲಿಜೆನ್ಸ್ ಸಿಗುತ್ತೆ, ಆ ಇಂಟೆಲಿಜೆನ್ಸ್ನ ಶೇರಿಂಗ್ ವಿಚಾರದಲ್ಲಿರ್ಬೋದು, ಅದನ್ನು ಕೇಂದ್ರದ ಗಮನಕ್ಕೆ ತರುವಂಥದ್ದು, ಇತರೆ ರಾಜ್ಯಗಳ ಗಮನಕ್ಕೆ ತರುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು. ಜೊತೆಗೆ ಏನಾದರೂ ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದ್ದೇ ಆದರೆ ನಮ್ಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತೇಳಿ, 2 ಫ್ರಂಟ್ ವಾರೋ 3 ಫ್ರಂಟ್ ವಾರೋ ಆ ರೀತಿಯಾಗಿರ್ತಕ್ಕಂಥ ಸಿನಾರಿಯೋವನ್ನು ಭಾರತ ಎದುರಿಸಬೇಕಂತ ಸಂದರ್ಭ ಏನಾದರೂ ಬಂದರೆ, ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ ಭಯೋತ್ಪಾದನೆ ವಿರುದ್ಧ ಈಗ ಆರಂಭ ಆಗಿರುವಂಥ ಯುದ್ಧ ಶರ್ಮಿತಾ. ಮುಂದೆ ನಾವು ಯಾವ ತರ ಹೆಜ್ಜೆ ಇಡ್ತೀವಿ, ಅಭಿ ಪಿಕ್ಚರ್ ಬಾಕಿ ಹೇ ಅಂತ ಹೇಳ್ತಾ ಇದ್ದಾರೆ ಸೇನೆಯ ಮುಖ್ಯಾಧಿಕಾರಿಗಳೇ. ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಹೊರಗಿನ ಉಗ್ರರು, ಭಯೋತ್ಪಾದಕರು ಇಲ್ಲಿನ ಸ್ಥಳೀಯರ ಉಗ್ರರ ಅಥವಾ ಭಯೋತ್ಪಾದಕರ ಸಹಕಾರ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ. ಇಲ್ಲಿ ಸೇನೆ ತನ್ನ ಕೆಲಸವನ್ನ ಮಾಡ್ತಾ ಇದೆ, ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಆಯಾ ಸರ್ಕಾರಗಳು ಕೈಗೊಳ್ಳುವಂತ ನಿರ್ಧಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗಿಯೂ ಶರ್ಮಿತಾ, ಅದನ್ನೇ ನಾವೀಗ ದಿವಂಗತರಾಗಿರ್ತಕ್ಕಂಥ CDS ರಾವತ್ ಅವರು ಅವರ ಒಂದು ಫೇಮಸ್ ಹೇಳಿಕೆ ಇದೆ. ಅವ್ರು ಹೇಳ್ತಾ ಇದ್ರು, ಭಾರತದಕ್ಕೆ ದೊಡ್ಡ ಮಟ್ಟದ ಶತ್ರುಗಳು ಹೇಗಿದ್ದಾರೆ ಅಂದರೆ 2.5 ಶತ್ರುಗಳು ಇರುವಂಥದ್ದು. 2 ಶತ್ರುಗಳು ಅಂದರೆ ಒಂದು ಕಡೆ ಹೊರದ ನಮ್ಮ ಗಡಿ ಆಚೆ ಇರ್ತಕ್ಕಂಥ ಚೈನಾ, ಪಾಕಿಸ್ತಾನದ ರೀತಿಯಾಗಿರ್ತಕ್ಕಂಥ ಶತ್ರುಗಳು, ಇನ್ನೊಂದು 0.5 ಅಂದರೆ ದೇಶದ ಒಳಗಡೆ ಇರ್ತಕ್ಕಂಥ ಶತ್ರುಗಳು ಅಂತೇಳಿ. ಯಾಕಂದರೆ ಗೊತ್ತಿಲ್ಲ ಯಾವೆಲ್ಲ ರೂಪದಲ್ಲಿ, ಯಾವೆಲ್ಲ ಮುಖವಾಡಗಳನ್ನು ತೊಟ್ಟು, ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ತಮ್ಮ ಒಂದು ಸ್ಲೀಪರ್ ಸೆಲ್ಲರ್ ಕೆಲಸವನ್ನು ಮಾಡುವಂಥದ್ದು, ವಿದೇಶಿಗಳ ಜೊತೆಯಲ್ಲಿ, ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಕೈ ಜೋಡಿಸಿರುವಂಥದ್ದು, ಇಲ್ಲಿ ಒಂದು ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಏನೆಲ್ಲ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ನೋಡಿ, ಮೊನ್ನೆ ಪಂಜಾಬ್ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಖಾಲಿಸ್ತಾನಿ ಉಗ್ರರನ್ನ ಮತ್ತೊಂದಿಷ್ಟು ಇನ್ಸ್ಟಿಗೇಟ್ ಮಾಡೋದಕ್ಕೆ, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇರೋದನ್ನು ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಬಂದಾಗ, ಮಣಿಪುರದಲ್ಲಿ ಆಗ್ತಾ ಇರುವಂಥ ವಿಚಾರದಲ್ಲೂ ಕೂಡ ನಾವು ನೋಡಿದಾಗ, ಎಷ್ಟು ಅಲ್ಲಿ ಕುಕಿ ಮಿಲಿಟೆಂಟ್ಸ್ ಇರ್ಬೋದು, ಅವರಿಗೆ ಹೊರದೇಶದಿಂದ ಬರ್ತಿರುವಂಥ ಸಹಾಯದ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಕ್ಸಲೈಸಮ್ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು, ಆಂತರಿಕವಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಾಸ್ತ್ರಗಳಿಂದ ಪೂರೈಕೆ ಆಗುತ್ತೆ, ಅಂಥ ವಿಚಾರಗಳಿರ್ತವೆ. ಇನ್ನು ನಾವು PFI ಬ್ಯಾನ್ ಆಗಿರ್ಬೋದು, ಅದರ ಶಾಡೋ ಆರ್ಗನೈಸೇಷನ್ಗಳು ಸಾಕಷ್ಟು ಇದ್ದಾವೆ. ಇಂಥ ಸಂದರ್ಭದಲ್ಲಿ ಭಾರತ ಎಷ್ಟು ಎಚ್ಚರಿಕೆಯನ್ನು ವಹಿಸುತ್ತೆ ಮತ್ತು ಎಷ್ಟು ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ, ಅದು ಮುಖ್ಯವಾಗುವಂಥದ್ದು. ಅದೇ ಕಾರಣದಿಂದಾಗಿ ಇವತ್ತು ಅಮಿತ್ ಶಾ ಅವರು ಮಾಡ್ತಾ ಇರುವಂಥ ಈ ಒಂದು ಸಭೆ ಏನಿದೆ, ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇರೋದೆ. ಒಂದು ಗಡಿ ರಾಜ್ಯಗಳು, ಇನ್ನೊಂದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲಿ ನಾವು ಬೆಂಗಳೂರಿನ ತೆಗೆದುಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾರೆಲ್ಲ ಅಕ್ರಮ ಬಾಂಗ್ಲಾ ನಿವಾಸಿಗಳು ಅಥವಾ ಬಾಂಗ್ಲಾ ವಾಸಿಗಳು ನಮಗೆ ಇಲ್ಲಿ ಸಿಕ್ಕಿದಾರೋ, ಅವರನ್ನು ಬಂಧಿಸಲಾಗಿದೆಯೋ, ಅವರೆಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಅನ್ನ ಅಥವಾ ವೋಟರ್ಸ್ ಐಡಿಯನ್ನು ರೆಡಿ ಮಾಡಿಕೊಡ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಅವರೆಲ್ಲ ಅಡ್ರೆಸ್ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಹೀಗಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದರಲ್ಲಿ ಈ ಬಾರಿ ಆದರೂ ತಮ್ಮ ಒಂದು ರಾಜಕೀಯ ಭಿನ್ನಾಭಿಪ್ರಾಯವನ್ನ ಅಥವಾ ತಮ್ಮ ಒಂದು ತುಷ್ಟೀಕರಣ ನೀತಿ ಅಂತ ಏನು ಆರೋಪನ ನಿರಂತರವಾಗಿ ಎದುರಿಸ್ತಾರೆ, ಅದರ ಆಚೆ ಬಂದು ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಕೂಡ ಅವರ ಒಂದು ಈ ಉಪಸ್ಥಿತಿ ಇರುವಂಥದ್ದು ಅಥವಾ ಈ ಸಭೆಗೆ ಅವರಿಗೆ ಆಹ್ವಾನ ಹೋಗಿರುವಂಥದ್ದು ಕೂಡ ಒಂದು ಸಿಗ್ನಿಫಿಕೆನ್ಸ್ ಅನ್ನು ಪಡೆದುಕೊಳ್ಳುತ್ತೆ. ಪ್ರತಿಯೊಂದು ದೃಷ್ಟಿಯಿಂದ
ಕೂಡ ನಾವು ನೋಡಬೇಕಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಈಗ ಇನ್ಫಾರ್ಮೇಶನ್ ವಾರ್ಫೇರ್ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದನೇ ಇಲ್ಲಿ ದಾಳಿ ಮಾಡಿರೋದು ಭಾರತ, ಅಲ್ಲಿ ಹಾನಿಯಾಗಿರೋದು ಉಗ್ರಗಾಮಿಗಳಿಗೆ. ಆದರೆ ಅದೇ ಪಾಕಿಸ್ತಾನ ಸ್ಪಿನ್ ಮಾಡಿ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾವೇನು 0.5% ಅಂತ ಹೇಳ್ತಿದ್ದೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಜನರನ್ನ ಬಳಸಿಕೊಂಡು ಏನೆಲ್ಲ ಫೇಕ್ ನ್ಯೂಸ್ಗಳನ್ನ ಬೆಳಗಿನಿಂದ ಹರಡಲಾಗ್ತಾ ಇದೆ ಅಂದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಈ ಸೈಕಾಲಜಿಕಲ್ ವಾರ್ಫೇರ್ ಕೂಡ ಶುರುವಾಗುತ್ತೆ, ಸೋಷಿಯಲ್ ಮೀಡಿಯಾ ವಾರ್ಫೇರ್ ಶುರುವಾಗುತ್ತೆ, ಜೊತೆಗೆ ಆಂತರಿಕ ಗಲಭೆಯನ್ನು ಉಂಟು ಮಾಡುವಂಥ ಪ್ರಯತ್ನಗಳಾಗುವಂಥ ಸಾಧ್ಯತೆ ಇರುತ್ತೆ. ಅಕ್ರಮವಾಸಿಗಳಿಗೆ ಬರುವ ಹೊರಗಡೆಯಿಂದ ಬಂದಿರುವಂಥ ಈ ರೋಹಿಂಗ್ಯಾಸ್ ಇರ್ಬೋದು ಅಥವಾ ಬಾಂಗ್ಲಾದೇಶಿಯರು ಇರ್ಬೋದು, ಪಾಕಿಸ್ತಾನದಿಂದಲೇ ಬಂದು ಅಕ್ರಮವಾಗಿ ನೆಲೆಸಿರುವಂಥವ್ರು ಲಕ್ಷಾಂತರ ಜನ ಇರೋದ್ರ ಬಗ್ಗೆ ಈಗಷ್ಟೇ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಮೀಟಿಂಗ್ ಅತ್ಯಂತ ಸಿಗ್ನಿಫಿಕೆನ್ಸ್ ಅನ್ನು ಪಡೆದುಕೊಳ್ಳುತ್ತೆ. ಕೇವಲ ಇದು ಇಲ್ಲಿಗೆ ನಿಲ್ತಾ ಅಂದ್ರೆ ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಇತರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ಅಮಿತ್ ಶಾ ಅವರು ಹೋಗ್ತೀನಿ. ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಪ್ಲೀಸ್ ಬಿ ಆನ್ಲೈನ್ ಗುಡಿ ಮಾಹಿತಿ ಪಡ್ಕೊಳ್ತೀನಿ.